ನಮ್ಮ ತಾಲೂಕಿನ ಜನತೆ ಮತ್ತು ನಗರದ ಜನತೆಗೆ ನಾನು ನಮಸ್ಕರಿಸ್ತಾ ನನ್ನ ಒಂದು ಎರಡು ಮಾತು ಇಡೀ ನಿಮ್ಮ ಮುಂದೆ ನಾನು ಪ್ರಸ್ತಾವನೆ ಮಾಡಬೇಕು ಅಂತ ನಾನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಈ ಒಂದು ವಾರದಿಂದ ಏನಿವತ್ತು ಅರಸೀಕೆರೆ ನಗರಸಭೆ ಮುಂದೆ ಏನು ಅಶಾಂತಿ ಮೂಡಿಸ್ತಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಸಂಸ್ಕೃತವಾಗಿ ಯಾಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ಒಂದು ಪತ್ರಿಕೋಷ್ಠಿ ಮೊನ್ನೆ ಅರಸೀಕೆರೆ ನಗರಸಭೆ ಮುಂದೆ ನಮ್ಮ ಭ್ರಷ್ಟಾಚಾರ ಇದ್ರ ಬಗ್ಗೆ ಏನು ಇವತ್ತು ಅವರು ಮನವಿ ಕೊಡಬೇಕು ಅಂತ ಬಂದರು. ಎಲ್ಲ ಭ್ರಷ್ಟಾಚಾರ ಮಾಡಿದ್ದೀವಿ ಅಂತ ಹೇಳಿ ಅವರು ಗೌರವಾನ್ವಿತ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಗೌರವಾನ್ವಿತ ಲೋಕಾಯುಕ್ತಕ್ಕೆ ಕೊಟ್ಟ ಮೇಲೆ ಮತ್ತೆ ನಮ್ಮ ಕಚೇರಿಗೆ ಬಂದು ಅಡ್ಡ ಕೂತ್ಕೊಂಡು ನಮ್ಮ ಅಲ್ಲೆಲ್ಲ ಹಲ್ಲೆ ಮಾಡಿ ಇದರ ಅವಶ್ಯಕತೆ ಇತ್ತ ಅವಶ್ಯಕತೆ ಹೇಳಿ. ಇದು ಜನಕ್ಕೆ ಗೊತ್ತಾಗಬೇಕು, ಈ ವ್ಯಕ್ತಿ ಯಾವ ಮನಸ್ಥಿತಿಲಿದೆ ಅಂತ ಗೊತ್ತಾಗಬೇಕು. ಹಂಗಾಗಿ ಮುಂದೆ ನಡೆದಂಥ ಘಟನೆ ಬೇಕು ಅಂತ ಊಹಿಸ್ಕೊಂಡು ಇವರು ಚಾಕು ಅಂತ ಎಲ್ಲರ ಒಂದೇ ಒಂದು ಆ ಪದ ನಮ್ಮ ಬಾಯಿಂದ ಬಂದಿದೆ ಅಂತ ಹೇಳಿ ಇವತ್ತಿನ ನಾಲಿಗೆ ಕಲಿಸ್ಕೊಂಡು ಯಾಕ್ರಿ ಸುಮ್ಮನೆ ಜನಗಳು ಪ್ರಚೋದನೆ ಮಾಡ್ತೀವಿ? ಮಿಸ್ಟರ್ ಸಂತೋಷ್, ಬೇಡ ಕಣ್ರಿ, ದಯಮಾಡಿ ಶಾಂತಿ ಅಂತ ಹೋಗೋಣ, ಆರೋಗ್ಯಕರ ರಾಜಕಾರಣ ಮಾಡಿ. ನಾವು ಅದ್ರ ಬಗ್ಗೆ ನಾವು ನಿಮ್ಗೇನು ಅಭ್ಯಂತರ ಮಾಡಲ್ಲ. ಬೇಡ, ಯಾಕೆ ಒಂದು ಕೋಮ್ಗೋಸ್ಕರ ಒಂದು ಮುಖ ಅಂತ ತಗೊಂಡು ಹೋಗ್ತೀರಾ? ಜನಗಳಲ್ಲಿ ವಿಷ ಬೀಜನ ಯಾಕೆ ಬಿಡ್ತೀವಿ? ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ, ರಾಜಕಾರಣ ಮಾಡಿ, ಇಲ್ಲ ಅಂತಲ್ಲ. ಇಂಥವೆಲ್ಲ ವರ್ಡ್ಸ್ಗಳು ಯೂಸ್ ಮಾಡಿ ಜನಗಳು ಪ್ರಚೋದನೆ ಮಾಡೋದು ಬಿಡಿ. ನೀವೆಲ್ಲ ಬಣ್ಣ ಇಡೀ ನಮ್ಮ ತಾಲೂಕಿನ ಜನ ಗೊತ್ತಾಗಿದೆ ಕಣ್ಣ, ನೀವೇನು ಮಾಡಿದ್ರು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇದಾದ್ಮೇಲೆ ಅವರೇ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿಬಿಟ್ರು. ಆ ವಿಡಿಯೋ ಸುಮಾರು ಹೆಚ್ಚಿಗೆ 1.5 ವರ್ಷದ ವಿಡಿಯೋ, ಎಲ್ಲ ಜಗತ್ ಜಾರಿ ಆಗಿರುತ್ತೆ ವಿಡಿಯೋ. ಆ ನಡೆದಿದ್ದ ಆ ಘಟನೆ ಬಗ್ಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಬಟ್ ಆ ಘಟನೆ ಏನು ಹಿನ್ನೆಲೆ ಅನ್ನೋದು ತಿಳ್ಕೊಬೇಕು. 1.5 ವರ್ಷದ ಹಿಂದೆ ಒಂದು ಹೆಣ್ಣು ಮಗು ಒಂದು ನಿವೇಶನ ತಗೊಳುತ್ತೆ, ಮಾಜಿ ಕೌನ್ಸಿಲ್. ಅದು ಯಾವ ನಿವೇಶನ? ಒಬ್ಬರು ಶ್ರೀಧರ್ ಮೂರ್ತಿ ಅಂತ ಒಬ್ಬ ಶೆಟ್ರು ಅದು ಬಂದಂಥ 2.5 ಕೋಟಿ ರೂಪಾಯಿ ಹಣ, ಎಲ್ಲ ಹಣ ಅವರು ತಗೊಂಡೋಗಿ ಅವರು ತಿರುಪತಿ ತಿಮ್ಮಪ್ಪನ ಒಂದು ಕಲ್ಯಾಣಿ ಉತ್ಸವಕ್ಕೆ ಹೆಂಗೆ ತಿಮ್ಮಪ್ಪ ಅರಸೀಕೆರೆಗೆ ಬಂದು ನೆಲೆಸ್ದ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡೋಕ್ಕೋಸ್ಕರ ಅವ್ರ ಅಜ್ಜ ಕಟ್ಸಿದ್ದು ಅಂತ ಆ ಒಂದು ಕನಸು ನಮ್ಮ ಹತ್ರ ಬಂದು, ನನಗೆ ಈ ಹಣ ಎಲ್ಲ ಅಲ್ಲಿಗೆ ನಿಯೋಗ ಮಾಡ್ತೀನಪ್ಪ, ದಯಮಾಡಿ ನಿಮ್ಗೆ ಸಹಕಾರ ಮಾಡಿ ಅಂತ ಹೇಳಿದ್ಕೆ ನಾವು ಅವ್ರಿಗೆ ನಮ್ಮ ಕೈಲಾದ್ರೆ ನಾವು ಸಹಾಯ ಮಾಡಿ ಇವರೊಂದು ನಿವೇಶನ ತಗೊಂಡು ಲೈಸೆನ್ಸ್ ತಗೊಂಡು ಎಲ್ಲ ತಗೊಂಡು ಹೋದ್ರೆ ಬೇಕು ಅಂತ ಕಾಣಿಲ್ಲದ ಕೈಗಳು ಇಂಥವ್ರು. ಆ ಹೆಣ್ಮಗು ಮೇಲೆ ಆ ಒಂದು ಪೂಜೆಗಂತ ಹೋದಾಗ ಆ ಹೆಣ್ಮಗು ಮೇಲೆ ನಾನು ಇನ್ನೂ ಹೋಗ್ತಾ ಇದ್ದೀನಿ, ಮಗು ಮೇಲೆ ಬಂದು ಹಲ್ಲೆ ಮಾಡ್ತಾರೆ ಅಂದರೆ ನಮ್ಮ ಕಣ್ಮುಂದೆ ಎಲ್ಲ ಸಮಾಜ ಹೆಣ್ಮಕ್ಳೇ, ನಮ್ಮ ಮನೆ ಹೆಣ್ಮಕ್ಳಿದ್ದಂಗೆ ಆ ಹೆಣ್ಮಕ್ಳ ಮೇಲೆ ಬಂದು ಹಲ್ಲೆ ಮಾಡ್ತಾನಂದ್ರೆ, ಯಾಕಂದ್ರೆ ಅವರೇ ಮಾಡಿದಂಥ ವಿಡಿಯೋದಲ್ಲಿ ಆ ಹೆಣ್ಮಗು ಇದೆ ನೋಡಿ, ಹೆಂಗೆ ಬೈದು ವಾತಾವರಣ. ಆ ಹೆಣ್ಮಗು ಇಬ್ರು ಅಕ್ಕ ತಂಗಿಯವರು ಹೆಂಗೆ ಅವರು ಬೈದಿಲ್ಲ ನಿತ್ಯರೇ ಅಂತ ನೋಡಿ ನೀವು. ನಾವು ಯಾವತ್ತೂ ನಾವು ಒಬ್ರು ಹೇಳೋರಾಗಿ ಆ ಒಂದು ನಿರ್ಧಾರಗಳು ತಗೋಬೇಕಾದ್ರೆ ಅದು ಇದ್ರ ಹಿನ್ನೆಲೆ CD ಮಾಸ್ಟರ್ ಇವರೇ ಬೇಕು ಅಂತ ಅವ್ರಿಗೆ ಈ ಥರ ಪ್ರಚೋದನೆ ಮಾಡಿ ಎಲೆಕ್ಷನ್ ಹತ್ರ ನಾನು ವಿಡಿಯೋ ಇಟ್ಕೊಂಡು ಮಾಡಿ ಅಂತೇಳಿ ಡೈರೆಕ್ಟ್ರು ಇವರೇ. ಅದು ನಮ್ಗೆ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಯ್ತು. ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ಆಯಿತು. ಯಾಕಂದರೆ 1-2 ಸರಿ ಪೊಲೀಸ್ ಇಲಾಖೆ ತೀರ್ಮಾನ ಮಾಡಿದ್ರು. ಒಬ್ಬರು ಪ್ರೊಫೆಷನಲ್ ಲೇಡಿ DS ಸಾಹೇಬ್ ಬಂದಿರು, ಅವರು ಅಲ್ಲಿ ಬಂದು ಸ್ಪಾಟ್ ನೋಡಿ ಇಲ್ಲ ಅವ್ರದ್ದೇ ತಪ್ಪು ಅಂತ ಹೇಳಿ ಕೊನೆಗೆ ಬಂದು ಆ ಹುಡುಗನ ಮೇಲೆ ಒಂದು 354 ಹಾಕಿದ್ದಾರೆ. ಆ ಹುಡುಗ ಯಾರು ಮದ್ಯಾರ್ಸ್ ಪೈಕಿ ಅವರು ನಮ್ಮ ಅಣ್ತಮ್ಗಳೇ, ಅವ್ರೇನು ಬೇರೆ ಅಲ್ಲ. ಜಾಸ್ತಿ ಏನೋ ಹತಾಶಿತ ಆಗೋಯ್ತು. ಇವತ್ತು ಅವ್ರಿಗೆ ಅರಿವಾಗಿದೆ, ಇಲ್ಲ ಅವತ್ತು ನಡೆದಂಥ ಘಟನೆಗಳು ನಮ್ದೆಲ್ಲ ತಪ್ಪಾಗಿದೆ ಅಂತ ಅವ್ರಿಗೂ ಆಗಿರ್ಬೋದು, ನಮಗೂ ಈ ಥರ ನಡಿಬಾರ್ದಂತೂ ನಮಗೂ ಆಗಿರ್ಬೋದು. ಇದು ಇಲ್ಲಿಗೆ ಮುಗಿದು ಅಧ್ಯಾಯ. ಈ ವ್ಯಕ್ತಿ ಒಬ್ಬ ಈ ತಾಲೂಕಲ್ಲಿ 80,000 ಮತ ಕೊಟ್ರಲ್ಲ, ಎಂಥ ದುರಂತ ಕಂಡ್ರಿ. 1.5 ವರ್ಷದ ವಿಡಿಯೋ ತಗೊಂಡ್ಬಂದು ದಲಿತರ ಮೇಲೆ ಹಾಲಿ ನಗರಸಭಾ ಅಧ್ಯಕ್ಷರು ಗುಂಡಾಗಳು
ಅಂತ ನಿಮ್ಮ ಆಗ್ತಿಯಲ್ಲ, ಇದು ನಿಮ್ಗೆ ಶೋಭೆ ತರುತ್ತೆ. ನಿಮಗೆ ಹೇಳಪ್ಪ ಅವ್ರು, ಇದು ಶೋಭೆ ತರುತ್ತೆ ಇದು? ನಿನಗೇನು ಕಿಂಚಿತ್ತು ಗೌರವ ಅನ್ನೋದಿದೆಯಾ? ಆಯ್ತು, ಏನೋ ದಲಿತರು ನಮ್ಮ ಅಣ್ಣ ತಮ್ಮರಿಂದ ಇವತ್ತು 25 ರಾಜಕೀಯ ಜೀವನದಲ್ಲಿ ನಾವು ದಲಿತರು ಜೊತೆ ಹೆಂಗಿದೀವಿ, ಮೊದ್ಲ್ಯಾರ ಜೊತೆನೂ ಹೆಂಗಿದೀವಿ ಅಂತ ಅವ್ರಿಗೆ ಗೊತ್ತಿದೆ. ಆದ್ರಿಂದ ಅವ್ರಿಗೆ ಗೊತ್ತಾಯ್ತು ಏನು ಅಂತ ಹಿನ್ನೆಲೆ ತಗೊಂಡಾಗ ನಿನಗೆ ಹೇಳಿದ್ರು ನೀನು ಇಂತಾನು ಅಂತ ಬಿಟ್ಟು ಚೀವ್ತು ಅಂತಂದ್ರು. ಒಬ್ಬನೇ ಒಬ್ರು ದಲಿತರು ನಿಮ್ಮ ಪರವಾಗಿ ಬಂದ್ರ? ಯಾಕಂದ್ರೆ ದಲಿತರು ಗೊತ್ತದು, ಆ ಘಟನೆ ಹಿಂದೆ ನಡೆದಿರೋದು ಗೊತ್ತು. ಇಂಥ 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 ಪ್ರಚೋದನೆಗಾರ ಬೇಕಾ ನಮ್ಮ ತಾಲೂಕಿಗೆ? ಇಂಥ ದುಷ್ಯ ಶಕ್ತಿ ನಮ್ಮ ತಾಲೂಕಿಗೆ ಬೇಕಾ? ಇದು ನಾನು ನಮ್ಮ ಜನತೆ ನನ್ನ ಪ್ರಶ್ನೆ ಮಾಡ್ತೀನಿ. ಬೇಕಾ? ಆಯ್ತು, ನಾನೊಬ್ಬ ಸಣ್ಣ ಸಮಾಜ, ಅಲ್ಪಸಂಖ್ಯಾತ ದಲಿತರು, ಆಯ್ತು, ಎಲ್ಲೋ ನಮ್ಮ ದಲಿತರ ಮೇಲೆ ಆಗಿರ್ಬೋದು ಅನ್ನೋ ದೃಷ್ಟಿಯಿಂದ ಬಂದು ಇವತ್ತೆಲ್ಲ ಬುದ್ಧಿವಂತರು, ನಮ್ಮ ಅಣ್ಣ ತಮ್ಮಳಿ ಹಂಗೆ ದಲಿತರಿಂದ ಬುದ್ಧಿವಂತರು, ಇವನಂತ ಪಳ್ಳಿ ನಾಟಕ, ಇವನಂತ ಟೋಪಿ ಮಾಸ್ಟರ್ಗೆಲ್ಲ ನೋಡಿ ಎಲ್ಲ ದೂರ ದೂರ ಹೋಗ್ತಾ ಇದ್ದಾರೆ. ಅದೆಲ್ಲ ಗೊತ್ತಿದೆ ಅವ್ರ ಶಕ್ತಿ ಏನು ಅನ್ನೋದು ಇವತ್ತು ತಾಲೂಕು ಜನಕ್ಕೆ ಗೊತ್ತಾಗಿದೆ ಇವತ್ತು ಅಂತ ಹೇಳಿ ಇವತ್ತು ಆ ಒಂದು ವಿಡಿಯೋ, ಅದ್ರ ಬಗ್ಗೆ ನಾನು ಕಾನೂನಾತ್ಮಕ ಡೆಫರ್ಮೆನ್ಸ್ ನಾನು ಕೇಸ್ ಹಾಕ್ತೀನಿ. ನಾನು ಬಿಡಲ್ಲ, ಯಾಕಂದ್ರೆ ನನಗೆ ಮಾನಹಾನಿ ಆಗಿದೆ. ಇವತ್ತು ನಾವು ಅಂಟಮ್ಕೊಳ್ತಾ ಇದ್ದು ಇವತ್ತು ಎಲ್ಲ ಒಂದು ಕಡೆ ಅವ್ರಿಗೆ ಅರಿವು ಆಗೋವರೆಗೂ ಈ ಥರ ಮಾಜಿ ಅಧ್ಯಕ್ಷರು ಇವತ್ತು ಹಿಂಗೆ ಮಾಡಿದ್ದಾರೆ ಅನ್ನೋ ಭಾವನೆ ಬಂದಾಗ ನಮ್ಗೆ ಹರ್ಟ್ ಆಗಿದೆ, ನನಗೂ ಹರ್ಟ್ ಆಗಿದೆ. ಆದರೂ ನಾನು ಅವ್ರ ಮೇಲೆ ಕಾನೂನಾತ್ಮಕವಾಗಿ ನನ್ನ ಲೀಗಲ್ ಬಗ್ಗೆ ಕ್ರಮ ತಗೊಂಡು ಆಯ್ತು. ಇನ್ನೇನೇದು ಅಟ್ರಾಸಿಟಿ ಕೇಸ್ ಹಾಕ್ಸ್ಬಿಟ್ಟಾರೆ. ಘಟನೆ ನಡಿ 5 ದಿನ 6 ದಿನ ಆಗಿ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಯಾಕೆ ನಿನ್ನ ಜಾಗಕ್ಕೆ ನಮ್ಮ ಉಪಾಧ್ಯಕ್ಷರು ನಾವು ಬಂದಿದ್ವಿನಪ್ಪ ಗಲಾಟೆ ಮಾಡಕ್ಕೆ? ಹೇಳಿ ನೋಡೋಣ, ನಾವೇನೋ ನಿಮ್ಮ ಜಾಗಕ್ಕೆ ಬಂದು ನಾವೇನು ದೌರ್ಜನ್ಯ ಮಾಡಿದ್ವಾ? ನಿಮ್ಮ ಕಚೇರಿ ಹತ್ರ ಬಂದಿದ್ವಾ? ನಾವಿದ್ದ ಜಾಗದಲ್ಲಿ ಬಂದು ನಮ್ಮ ಕಚೇರಿ ಅಡ್ಡ ಕುತ್ಕೊಂಡು ನಾವು ಹೊರಗಡೆ ಇದ್ದಂಗೆ ಬಾಯಿ ಬಂದಾಗ ಬೈದು ನಮ್ಗೆ ಪ್ರಚೋದನೆ ಮಾಡಿ ಅದಕ್ಕೆ ಕರ್ಕೊಂಡು ಇವತ್ತು ನಮಗೇ ಬೇಕು ಅಂತ ನೀವು ಹಾಕಿ ಇವತ್ತು ಹಾಕಿದ್ರು ಅಂತೆಲ್ಲ ನೆನಪ ನಾಟಕ ಬಿಡು. ಅವ್ರಿಗೆ ನೋವಾಗಿದೆ, ಅವರು ಕಳಿಸ್ಯಾರೆ, ಅವ್ರು ಕಾನೂನಾತ್ಮಕ ಅವ್ರು ತಗೊಂಡಿದ್ದಾರೆ ಕಾನೂನಿಗೆ. ಆಯಿತು, ಇವತ್ತು ನಿನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಗಿದ್ದಕ್ಕೆ ನೀನು ಇಷ್ಟು ಅಂದ್ಕೊಳ್ತಾ ಇದೆಯಲ್ಲ, ನೀನು ಈ ಅರಸೀಕೆರೆ ತಾಲೂಕು ಬಂದಮೇಲೆ ಒಂದೇ ಒಂದು ಪೊಲೀಸ್ ಇಲಾಖೆಗೆ ಆರೋಪಿ ಪರವಾಗಿ ಬಿಟ್ಟರೆ ಬೇರೆ ಒಂದು ಕರೆ ಮಾಡಿದ್ದೀನಪ್ಪ? ಮಾಡಿದ್ದೆ ನೀನು? ಇನ್ನೆಷ್ಟು ಕೇಸ್ ಹಾಕ್ಸಿದ್ಯಾ? ಅದಕ್ಕೆ ನಾನೇ ಸಾಕ್ಷಿ ಹಾಕ್ತೀನಿ. ಪಾಪ ಅವ್ರ ಹುಡುಗ 1ನೇ ವಾರ್ಡು ಕೌನ್ಸಿಲರ್ ಸೋತ, ಅವರು ಶಿಷ್ಯ. ಹಿಂದೆ ನಾವೇ ಅವ್ರ ಸಹಕಾರ ಮಾಡಿ ನಾವು ಗೆಲ್ಸಿದ್ವಿ. ಆ ಹುಡುಗನ ಮನೆ ಎಲ್ಲಿ ಅಂತ ಗೊತ್ತಿಲ್ಲ, ನನ್ನ ಮೇಲೆ ಹಾಕ್ಸ್ದಪ್ಪ ಕೇಸು. ಸಾಧನಾ ಥಿಯೇಟರ್ ಮುಂದೆ ಬೈದ್ರು ಅಂತ. ಇದು ಅವತ್ತು ನಿನಗೆ ಅರಿವು ಆಗಿಲ್ವಾ? ಅವ್ರ ತಂದೆ ಮಲ್ಲೇಶಪ್ಪ ಅವ್ರು ನಮ್ಮ ಹತ್ರ ಭಾಳ ಇನ್ನೂ ಆತ್ಮೀಯಾಗಿದ್ದಾರೆ. ಇವತ್ತು ಸಿಕ್ಕರ ವಿಚಾರ ಮಾತಾಡ್ತಾರೆ. ಅವ್ರ ಮನೆಯಲ್ಲಿ ಇರುತ್ತೆ, ಅವ್ರ ಮೇಲೆ ನನಗೆ ಕೇಸ್ ಹಾಕಿಸ್ದೆ. ಅವತ್ತು ನಿನಗೆ ಗೊತ್ತಾಗಿಲ್ವಾ? ನಾನು ಅವ್ರ ಮನೆ ನೋಡಿದ್ದೀನ? ನೋಡಿದ್ದೀನಪ್ಪ. ಇವತ್ತು ಎಲ್ಲೋ ಇವತ್ತು ಈ ನಡೆದಂಥ ಆ ಭಗವಂತ ಒಬ್ಬ ಇರ್ತಾನೆ ಅನ್ನೋದು ಇದೊಂದು ಸಾಕ್ಷಿ ಕಣಪ್ಪ. ನೆನಪ, ಇದೆಲ್ಲದು ನಿನ್ನ ಒಂದು ವೈಯಕ್ತಿಕ, ನಿನ್ನ ಒಂದು ದ್ವೇಷ, ನಿನ್ನ ಹಸುವೆ, ನಿನ್ನ ಇದರಿಂದ ಆಗ್ತಾರಲ್ಲ. ತಿಳ್ಕೊ, ಇದು ಜನ ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸಲ್ಲ ಬಿಡು. ನಿನಗೆ ಮೂಲ ಆಗಿದೆ ಅಷ್ಟೇ. ನನಗಾಗಿರೋದು ನೋವು. ನೀನು ಎಷ್ಟು ಸರಿ ಸಾಧ್ಯ ಅಂದೆ? ಎಷ್ಟು ಸರಿ ನೀನು ಅಂದೆ? ಎಷ್ಟು ಸರಿ ನೀನು ಅಂದು ಹೇಳಪ್ಪ ನೀನು. ನಾನು ಯಾವತ್ತರ ಒಂದೇ ಒಂದು ಮಾತಾಡಿದ್ನ? ಎಷ್ಟು ಸಲ ಹರ್ಟ್ ಮಾಡಿದೆ? ಎಷ್ಟು ನಮ್ಮ ವ್ಯವಹಾರಕ್ಕೆಲ್ಲ ನೀನು ಅರ್ಜಿ ಬರುತ್ತೆ? ಬರ್ಕೋ. ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತೀವಿ. ಇಲ್ಲಿ ಯಾರು ತಪ್ಪು ಮಾಡಿರೋ ಜೈಲಿಗೆ ಹೋಗ್ತೀವಿ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ, ಮತ್ತೆ ಈ ಕ್ಯಾಲ್ಕುಲೇಟರ್ ಮಾಸ್ಟ್ರು ಮೋಸ್ಟ್ಲಿ ಮಾಸ್ಟ್ರು ಇವರು ಹೋಲಿಸೋದು ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿ ಮಾತಾಡಕ್ಕೆ ಒಂದು ವ್ಯಕ್ತಿ ಹೇಳ್ತಾರೆ, ಸ್ವರ್ಗದಿಂದ ಯಾರೋ ಒಬ್ರು ಬಂದು 4 ತಿಂಗಳ ಹಿಂದೆ ಇದಾಗಿ ನಿಮ್ಮ ಮನೆ ಆಸ್ತಿ ಬರ್ಕೊಂಡವ್ರಲ್ಲಿ ಒಂದು 25 ಅವ್ರ ನಮ್ಮ ನಾಯಕರು ಅವರು ಒಂದು 25 ಅವ್ರ ಮನೆ ಆಸ್ತಿ ಕನ್ವರ್ಷನ್ ಅಪ್ಲೈ ಮಾಡಿದ್ದಾರೆ. ಯಾಕಂದ್ರೆ ನಾನು ತಿಳ್ಕೊಂಡೆ, ಈ ವ್ಯಕ್ತಿ ಹೇಳಿದ್ಮೇಲೆ ಏನು ಅಂತ ತಿಳ್ಕೊಂಡೆ. ಕನ್ವರ್ಷನ್ ಅಪ್ಲೈ ಮಾಡಿದಾಗ ಒಂದು ಅವರ ಶ್ರೀಮತಿಯವ್ರ ಹೆಸರಲ್ಲಿ ಒಂದು ಪಾಣಿ ಉಳ್ಕೊಂಡಿದೆ. ಈಗ ನೇರವಾಗಿ ಜಿಲ್ಲಾ ಅಧಿಕಾರಿಗಳು ಅರ್ಜಿ ಕೊಡ್ತಾರೆ ಕನ್ವರ್ಷನ್ಗೆ.
ಅದು ಮೊದಲು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಹೋಗಿ ಬರೋದು, ಈಗಿಲ್ಲ. ಈಗ ನೇರವಾಗಿ ಸಂಬಂಧಪಟ್ಟ ಟೌನ್ ಪ್ಲಾನಿಂಗ್ ಇಂಜಿನಿಯರ್ ಬರುತ್ತೆ, ಟೌನ್ ಪ್ಲಾನಿಂಗ್ ಇಂದ ಜಿಲ್ಲಾಧಿಕಾರಿಗಳು ಹೋಗುತ್ತೆ. ಆ ಒಂದು ಕ್ರಿಟಿಕಲ್ ಮಿಸ್ಟೇಕು ಆಯ್ತು, ಅಲ್ವೇಷನ್ ಕನ್ವರ್ಷನ್ ಆಯ್ತಪ್ಪ. ಏನು ಸರ್ಕಾರಿ ಜಾಗ ನಿನ್ನ ಮನಸ್ಸು ತೋರ್ತಾರ? ಅಲ್ವೇಷನ್ ಆಯ್ತು. ಆಮೇಲೆ ಗೊತ್ತಾಗಿದೆ ನಮ್ದು 8-10 ಜನ 12 ಜನ ಮಂದಲ್ಲಿ ನಮ್ಮನೆಯವ್ರ ಹೆಸರು ಉಳ್ಕೊಂಡಿದೆ ಅಂತ. ಈಗ ಅದು ಪೌತಿ ಖಾತೆ ಮಾಡಿಸ್ಕೊಂಡು ಅವ್ರ ಹೆಸರು ಮಾಡಿಸ್ಕೊಳ್ತಾರೆ. ಎಲೆಕ್ಷನ್ ಬಂದರೆ ಓಡಾಡ್ಬಿಡ್ತೀವಿ ಅವ್ರ ಮನೆ ಕೂರೋಕೆ. ಅವತ್ತು ಬೇಕು ಅವ್ರು ನಿಮಗೆ, ಇವತ್ತು ಬೇಡವಾ? ಇವತ್ತು ಅವ್ರ ವೈಯಕ್ತಿಕ ವಿಚಾರ ಐತೆ ನೀನು. ಇವೆಲ್ಲ ಹಗರಣಗಳಲ್ಲಪ್ಪ, ಇವೆಲ್ಲ ಸಣ್ಣ ಸಣ್ಣ. ಇದಕ್ಕೆಲ್ಲ ಹೇಳಿ ಯಾಕೆ ಪಳ್ಳಾಡ್ತೀಯ? ನೀನು ತಿಳ್ಕೊಂಡಿರ್ಬೋದು, ನಿನ್ನ ಅಕ್ಕಪಕ್ಕ ಇರ್ತಾರ ವಾ ಅಂತಾರಲ್ಲ, ಅವರೇ ಅಂತಾರೆ ಇವನೆಂತ ಸಿಲ್ಲಿ ಅಂತಾರೆ. ಇದು ಒಂದು ಸ್ವಲ್ಪ ನೀನು ಅರ್ಥ ಮಾಡ್ತಾರೆ. 2.5 ಲಕ್ಷ ಬಂಡವಾಳ, 75 ಕೋಟಿ ಲಾಭ. ಏನೇ ಪುಣ್ಯಪ್ಪ, ಇದು ಯಾವ ಈ ಪ್ರಪಂಚದಲ್ಲಿ ಇದೇನ್ರಿ? ಯಾವ 2.5 ಲಕ್ಷ ಲಾಭ ಹಾಕಿ ವ್ಯಾಪಾರ ಹಾಕಿ 75 ಕೋಟಿ ಕ್ಯಾಲ್ಕುಲೇಟರ್ ಓಡಿಸ್ತಾರಲ್ರಿ ಪುಣ್ಯಾತ್ಮ. ಇದು ಬೇಕೇನ್ರಿ? ಇದು ಅಲ್ಲ, ಇದು ಬೇಕಾಯ್ತು ಈ ವ್ಯಕ್ತಿಗೆ. ಇದೆಲ್ಲ ಜನ ಯಾರು ಮಾಡಲಾಗಲ್ಲ. ನಿನ್ನ ಕಪಟ ನಾಟಕ ಗೊತ್ತಿದೆ. ಎಲ್ಲೋ ಇವತ್ತು ಬಡವ್ರ ಮಕ್ಳಿಗೆ ಹಾಕ್ಸ್ದಲ್ಲ ನೀನು ಒಂದು ಕಡೆಯಿಂದ. ಅದ ನಾನು ಒಬ್ಬ, ಅದು ತಿರುಗಿ ಬಾಣ ಆಗಿದೆ ನಿನ್ಗೆ. ಅಷ್ಟು ಬಿಟ್ರೆ ಆ ಭಗವಂತ ಒಬ್ಬ ನಿನ್ನ ತಲೆ ಮೇಲೆ ಕೂಡ ಬಾಣ ಆಗಿಬಿಟ್ರೆ ಏನಿಲ್ಲ. ಇನ್ನೂ ಇದ್ದಾವೆ ನೀನು ಮಾಡಿರೋದು ಪಾಪದ ಕೊಡಗಳು, ಇನ್ನೂ ತುಂಬ ಬೇಕಾದಷ್ಟು ಇದ್ದಾವೆ. ಇಡೀ ರಾಜ್ಯಕ್ಕೆ ಗೊತ್ತಿದೆ, ಗೊತ್ತಾ? ಇನ್ಯಾವ ಸೋಲಾರು ಪಾಲಾರು ಅವು ಇವು ಅಂತೀಯ, ಅದಕ್ಕೆ ಉತ್ತರ ಕೊಡೋರು ಕೊಟ್ಕೊಳ್ತಾರೆ. ಅದು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅಧಿಕಾರಿಗಳು ಕೊಟ್ಕೊಳ್ತಾರೆ. ಈ ಥರ ಹೇಳಿ ಮತ್ತಿನ್ನು ಕೆಲವು ಈ ಪಾರ್ಟಿ ಮೊನ್ನೆ ಪ್ರತಿಭಟನೆ ಮಾಡೋ ಟೈಮಲ್ಲಿ ಯಾವುದೇ ಪಕ್ಷದ ಫ್ಲಾಗ್ ಇಲ್ಲ. ನಮ್ಮ ನಗರಸಭೆ ಕಚೇರಿ ಮುಂದೆ ಬಂದು ಯಾರೇ ಫ್ಲಾಗ್ ಇಲ್ಲ. ಇವತ್ತು ನಿನಗೆ ಸಪೋರ್ಟ್ ಬೇಕು ಅಂತ 2 ಫ್ಲಾಗ್ ಕಟ್ಕೊಂತೀಯ. ಈ ಕಡೆ ಇನ್ನೊಂದು, ಈ ಕಡೆ JDS, ಈ ಕಡೆ BJP. ಯಾರು ನಂಬ್ತಾರೆ ನಿನಗೆ? ಯಾರು ನಂಬಲ್ಲಪ್ಪ. ನಿನ್ನೆಲ್ಲ ನಾಟಕ ನೋಡಿದ್ದಾರೆ, ಯಾರು ನಂಬಲ್ಲ. ದಯಮಾಡಿ ಬಿಡು. ಈಗ ಗೊತ್ತಿ ರಾಜಕಾರಣ ಮಾಡು, ಆರೋಗ್ಯಕರ ರಾಜಕಾರಣ ಮಾಡು, ಪ್ರೀತಿ ವಿಶ್ವಾಸನ ತಿಳಿಸು, ಮಾಡು, ಎಲ್ಲ ಮಾಡಿ. ನಾನು ಬೇಡ್ತೀರ. ಇವತ್ತು ಪಾಪ ನಮ್ಮ ತಾಯಿ ತಿರೋದವರು ಬಂದ್ಬಿಟ್ರು ಹೋದ್ರು ಅಂದಲ್ಲ, ಅದು ಯಾಕೆ ಎತ್ತಿದೆ ಅಂತ ಹೇಳೋಣ? ಅವ್ರಿಗೆ ಏನಂತ ಫೋನ್ ಮಾಡಿಸಿದೆ ಅಂತ ಹೇಳೋಣ? ಕೊಟ್ಟಿದ್ದ ದುಡ್ಡು ವಾಪಸ್ ಕೊಟ್ಟರು ಅಂತ ಹೇಳಿಸ್ತೇನೆ, ಹೇಳಿ ಅಂತ ಹೇಳ್ತೇನೆ. ನಿನ್ಗೆ ಬೇಕಲ್ಲ ಅದು ನೈತಿಕತೆ ಹೇಳಕ್ಕೆ. ನಿನಗೆ ನೈತಿಕತೆ ಬೇಕಲ್ಲಪ್ಪ ಹೇಳಕ್ಕೆ. ಅವೆಲ್ಲ ಬಿಡಿ, ಅವೆಲ್ಲ ಆಗಲ್ಲ, ಅವೆಲ್ಲ ನೀನು ನಡೆಯಲ್ಲ. ನಿನ್ನೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರತಿಭಟನೆ ಮಾಡ್ತೀನಿ ಅಂತೇಳಿ PP ಸರ್ಕಲ್ ಹೋದಾಗ ಒಬ್ಬ ಪ್ರತಿಭಟನೆ ಮಾಡೋಂಥ ಒಬ್ಬ ಮನುಷ್ಯನಲ್ಲಿ ರೋಷ ವೇಷ ಯಾವ ಥರ ಇರಬೇಕು ಅಂದರೆ ಅವ್ರು ನೋವಾಗಿರುತ್ತೆ. ನನಗೆ ನೋವಾದಾಗ ನಾನು ಪ್ರತಿಭಟನೆ ಮಾಡಬೇಕಲ್ವ? ನೀನು ಯಾವ ಥರ ಮಿಮಿಕ್ರಿ ಮಾಡಿದ್ಯಾ, ಆ ಮಿಮಿಕ್ರಿ ತೆಗಿತೀವಿ. ಯಾರ ಹಿರಿಯವ್ರ ಬಗ್ಗೆ ಏನು ಮಾತಾಡಿದ್ಯಾ, ದೊಡ್ಡವ್ರ ಬಗ್ಗೆ ಏನು ಮಾತಾಡಿದ್ರ, ಹೆಂಗೆ ನಕ್ಕೊಂಡು ನೀವು ಇದಾ ಪ್ರತಿಭಟನೆ. ಇದೆಲ್ಲ ಜನಕ್ಕೆ ನೀನು ಮಾಡಿದಂಥ ಸೋಷಿಯಲ್ ಮೀಡಿಯಾದಲ್ಲೇ ಗೊತ್ತಾಗುತ್ತಪ್ಪ ನಿನ್ನ ವೈಯಕ್ತಿಕ ಏನು ಅಂತ. ಬಿಡಿ, ಇವತ್ತು ಗೊತ್ತಾಯ್ತಾರೆ ಇವತ್ತು ಯಾರು ಏನು ಅಂತ ಎಲ್ಲ ಜನಕ್ಕೆ ಗೊತ್ತಿದೆ. ಮತ್ತು ಈ ಮನುಷ್ಯ ಸಣ್ಣತನ ಅನ್ನೋದಕ್ಕೆ ಒಂದು, ಯಾಕಂದ್ರೆ ನನ್ನ ಹತ್ರ ಆ ವಿಚಾರ ಎತ್ತಿತ್ತು. ಸ್ಕಾಲರ್ಶಿಪ್ಪು ನಗರಸಭೆಯಲ್ಲಿ 87 ಜನನ್ನು ಒಂದೇ ಕೋಮಕ್ಕೆ ಕೊಟ್ಟರೆ. ಜ್ಞಾಪನ 3 ಸ್ಕಾಲರ್ಶಿಪ್ ಕೊಟ್ಟೇನೆ. ನಮ್ಮ ನಗರಸಭೆಗೆ ಹಾಕೋದು ಒಂದು ಮಗುಗೆ ಮಿಸ್ ಅರ್ಜಿ ಏನಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತೇ ರಾಜಕೀಯ ನಿವೃತ್ತಿ ಆಗ್ತೀನಿ. ಬಾಯಿಲಿದೆ ನೋಡಿ, ಬರೀ ಗಾಳಿ ಗುಂಡಾರಿಸ್ತೇನೆ. ಇನ್ನು ಅವೆಲ್ಲ ಬಿಡ್ಬಿಡಿ, ಇವೆಲ್ಲ ಚೆನ್ನಾಗಿರಲ್ಲ. ಸುಮ್ಮನೆ ಒಳ್ಳೆತನದಿಂದ ಗೌರವಂತ ನಮ್ಮದನ್ನ ನಡ್ಕೊಳ್ಳಿ. ನಾನು ನಿಮ್ಗೆ ಗೌರವ ಕೊಡ್ತೀವಿ. ನೀವು ದೊಡ್ಡವರು, ನಾವು ದೊಡ್ಡವರಲ್ಲ, ನಾವು ಸಣ್ಣವರು. ಇದೆಲ್ಲ ಯಾಕೆ ಜನಕ್ಕೆ ಕೇಳಿ ಮಾಡ್ತೀಯಪ್ಪ? ನೋಡಿ 91 ಜನ ಮಕ್ಕಳು, 4,46,000 ರೂಪಾಯಿ ಎಲ್ಲ ಮಕ್ಕಳಿಗೆ ನೋಡಿ. ಅರ್ಜಿ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿ ಪ್ರೋತ್ಸಾಹ ವಿತರಿಸಲಾಗಿದೆ ಎಲ್ಲ ಮಕ್ಕಳಿಗೆ. 3,62,000 ರೂಪಾಯಿ ಹಳೆ ದುಡ್ಡಿದ್ದು 109 ಜನಕ್ಕೆ ಅರ್ಜಿ ಸಲ್ಲಿಸಿದ ಎಲ್ಲ ಮಕ್ಕಳಿಗೆ ವಿತರಿಸಲಾಗಿದೆ.
ಯಾವ ಮಕ್ಳಿಗೆ ಕೊಟ್ಟಿದ್ಯಪ್ಪ? ಯಾಕೆ ಆ ವಿದ್ಯಾವಂತರು 25 ಜನ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ವಿ. ಯಾರು ಮೋಸ ಮಾಡಿದ್ದೀವಿ? ಪಾರದರ್ಶವಾಗಿ ನಡೀತಾ ಇದ್ದೀವಿ. ಪುಣ್ಯಾತ್ಮ, ನೀನು ಒಂದು ಜಾತಿ 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 ಅಂತ ನನ್ನ ತಗೊಂಬಂದು ಜಾತಿ ಕಟ್ಟಕ್ಕೆ ಹೋಗಬೇಡ. ನೀನು ಕೈ ಮುಗಿತೀನಿ. ನಾನು ಸಮಾಜದಲ್ಲಿ ಇರ್ಬೋದು, ಒಂದು ಮುಸ್ಲಿಂ ಸಮಾಜ ಹುಟ್ಟಿರ್ಬೋದು, ನಾನು ಎಲ್ಲ ಸಮಾಜ ಜೊತೆ ಹೋಗ್ತೀನಿ ಕಣಪ್ಪ. 25 ವರ್ಷ ಇದ್ದೀನಿ ಕಣೆಯ. ನಿನ್ನ ಜೊತೆ ಇದಾರಲ್ಲ ಈಗ, ಅವರು ಕೆಲವರು ನನ್ನ ವಿರುದ್ಧ ಮಾತಾಡಲ್ಲ. ವಿಧಿ ಇಲ್ಲ, ನೊಂದ್ಕೊಳ್ತಾರೆ, ನಿನ್ನ ಜೊತೆ ಇರ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ನಿನ್ನ ಪಕ್ಕ ಕುತ್ಕೊಂಡು ನೀನು ಮಾತಾಡೋ ಟೈಮಲ್ಲಿ ಅಲ್ಲಿ ಜನ ಯಾವ ಥರ ನಿನ್ನ ಬಗ್ಗೆ ಅಸಹ್ಯ ಪಡ್ಕೊತಾ ಇದ್ರಿ ನೀನು ಅಬ್ಸರ್ವ್ ಮಾಡ್ದಪ್ಪ. ಕ್ಯಾಲ್ಕುಲೇಟರ್ ಹೊಡಿಸ್ತೀಯಪ್ಪ. ಸೋಲಾರು 25,000 25 ಎಕರೆ 25,000 ಎಕರೆ ಅಂತ ಹೊಡಿಸ್ತೀಯಲ್ಲಪ್ಪ ನೀನು. ಆ ಕೆಲಸ ಅದು ಯಾರ ಮಕ್ಕಳು ಅಂಗನವಾಡಿ ಟೀಚರ್ಸ್ ಮಕ್ಳಿಗೆ ಹೇಳ್ಕೊಡಂತ ಹೇಳ್ತೀರಪ್ಪ ನೀವು. ಬಿಡ್ರಿ, ಇದೆಲ್ಲ ಬೇಡ, ದಯಮಾಡಿ ಬೇಡ ಕಣ್ರಿ. ಸಂತೋಷ್ ಅವರೇ, ರಾಜಕಾರಣ ಮಾಡ್ಕೊಂಡು ಹೋಗ್ರಿ, ಬೇಡ ಕಣ್ರಿ ದಯಮಾಡಿ ಅಂತ ಹೇಳಿ, ಇನ್ನೊಂದು ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದ್ದಾರೆ ಆರೋಪಗಳು. ಆ ಆರೋಪಗಳಿಗೆಲ್ಲ ಅವೆಲ್ಲ ನನಗೇನು ಅವು ಆರೋಪಗಳು ಲೆಕ್ಕ ಇಲ್ಲ. ಅವ್ರದ್ದು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಗಾಳಿ ಗುಂಡು ಹಾರಿಸಲ್ಲ. ಸಂಬಂಧಪಟ್ಟ ದಾಖಲೆಗಳು ನಮ್ಮ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಮುಂದೆಲ್ಲ ಮಂಡಿಸಬೇಕಾಗಿದೆ. ಆ ನಂತರ ಅದು ನಾವು ಅದು ಕಾರ್ಯರೂಪ ತರಬೇಕಾಗಿದೆ. ಈ ಸ್ವತ್ತು ಇಡೀ ನಗರ ಜನ ಗೊತ್ತಪ್ಪ. ಈ ಸ್ವತ್ತಿಂದ ಏನಂತ ಇಡೀ ನಗರ ಜನ ಇವತ್ತು ತಗೊಂಬಂದು ಅರ್ಜಿ ಕೊಟ್ಟು 75 ರೂಪಾಯಿ ಕೊಟ್ಟರೆ ನಾ ಮಾರೋದಿನ ತೊಗೊಂಡೋಗ್ತಾ ಇದ್ದಾರೆ. ನೀನು ಏನು ಮಾಡ್ತಿದ್ದೆ ಅಂತ ಇಡೀ ಊರಿಗೆ ಗೊತ್ತಾ? ನೀನು ಹೇಳೋದು ಎಲ್ಲರಿಗೂ ಗೊತ್ತಿದೆ ನಿಂದೇನು ಅಂತ. ಬಿಡು, ನಾನು ಹಿಂದೆ ಬಾಕ್ಲು ಬಂದಿನೋ ನೀನು ಹಿಂದಿನ ಬಾಕ್ಲು ಬಂದಿದ್ಯೋ ಅದು ಜನಕ್ಕೆ ಗೊತ್ತು ಅಂತ ಹೇಳಿ, ಮತ್ತು ಅಂಗನವಾಡಿ ಅರಸೀಕೆರೆ ನಗರದಲ್ಲಿ 6 ಅಂಗನವಾಡಿಗಳು ಬಂದು ಸರ್ಕಾರದಿಂದ CDPO ಡಿಪಾರ್ಟ್ಮೆಂಟ್ ಅವರು ನಮಗೆ ನಗರಸಭೆಗೆ ಜಾಗ ಕೇಳೋದು. ನಾವು ಅವ್ರಿಗೆ ಜಾಗ ಕೊಟ್ಟಿದ್ವಿ, ನಮ್ಮಷ್ಟೇ ನಗರಸಭೆ ಜಾಗ ಕೊಟ್ಟರೆ ನಮ್ಮಷ್ಟೇ. ಅದ್ಯಾರು ಈಗ ಕೇಳ್ಕೊಂಡೆ ನಾನು, ನಿರ್ಮಿತಿ ಕೇಂದ್ರದ ಯಾರೋ ಮಾಡ್ತಾ ಇದ್ದಾರೆ. ಒಂದು ಓಲ್ಡ್ ಮಿಡ್ಲ್ ಸ್ಕೂಲು, ಒಂದು ಸಿದ್ದಪ್ಪ ನಗರ, ಒಂದು ಮಲ್ಲೇಶ್ವರಮ್ಮು, ಒಂದು ಬಂಜಾರ್ ತಾಂಡ, ಒಂದು ಸುನ್ನಿ ಚೌಕು, ಇನ್ನೊಂದಿದೆ ನಡೀತಾ ಇದೆ ಅಂತ ಕೆಲಸ. ಅದು ಕಾರ್ಯರೂಪಕ್ಕೆ ಆಗ್ತಾ ಇದೆ. ಅದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ? ಹಂಗಾರೆ ಮಕ್ಕಳು ಓದಬಾರ್ದಾ? ಎಜುಕೇಷನ್ ಆಗಬಾರ್ದಾ? ಅಂಗನವಾಡಿ ಬೇಡವಾ? ಊರ ಅಭಿವೃದ್ಧಿ ಆಗಬಾರ್ದಾ? ಹೇಳಿ ನೋಡೋಣ. ಊರ ಅಭಿವೃದ್ಧಿ ಆಗಬಾರ್ದು ಹೇಳಿ ಸಂತೋಷ್ ಅವರೇ. ಬೇಡ ಕಣ್ರಿ, ನಾನು ನಿಮಗೆ ದಯಮಾಡಿ ಏನೋ ಮುಂದಕ್ಕೆ ಬೇಡ ಅಂದರೆ ನಾವು ನಿಮ್ಮ ಕೈ ಮುಗಿ ಕೇಳ್ಕೊಳ್ತೀವಿ. ಭ್ರಷ್ಟಾಚಾರ ಮಾಡಿದ್ದೀವಾ? ಸಂಬಂಧಪಟ್ಟ ಕಾನೂನಿದೆ. ಇದರ ಭಾರತ ಸರ್ಕಾರ ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ ಕೊಟ್ಟಿದೆ. ನಿಮ್ಗೆ ಕೊಡಲೇಬೇಕು. ನಾವು ಕೊಟ್ಟಿಲ್ಲ ಅಂದರೆ ಅಧಿಕಾರಿಗಳು ಮನೆಗೆ ಹೋಗ್ತಾರೆ. ತಗೊಳ್ಳಿ, ಲೋಕಾಯುಕ್ತ ಹಾಕಿ, CBIಗೆ ಹಾಕಿ, ಎಲ್ಲಿಗೆ ಹಾಕ್ಬೇಕು ಹಾಕಿ. ತಪ್ಪು ಮಾಡಿದ್ರೆ ಜೈಲು ಕಳಿಸಿ. ನಾವು ಅದು ಬೇಡ ಅನ್ನಲ್ಲ. ಸುಮ್ಮನೆ ಬೇಕು ಅಂತ ಪ್ರಚೋದನೆ ಮಾಡಿ ಯಾರೋ ಒಬ್ಬ ದುಡ್ಡು ಕೊಟ್ಬಿಡ, ಯಾರೋ ಒಬ್ಬ ಮಾಡಿಬಿಡ, ಅಸೂಯೆ ಪಡ್ಕೊಂಡು ಇವೆಲ್ಲ ಯಾರು ಏನು ದುಡ್ಡು ಕೊಡೋಕೆ ಹೋಗಲ್ಲಪ್ಪ. ಅವ್ರು 100ಕ್ಕೆ 100 ಕರೆಕ್ಟಾಗಿದ್ದರೆ ದುಡ್ಡು ಕೇಳಿದ್ರೆ ಮತ್ತೆ ಸರಾಸರಿ ಹೇಳಲ್ಲ, ಅದಲ್ಲೇ ಹೊಡಿತಾರೆ. ಅವೆಲ್ಲ ಬಿಡಿ ಅಂತ ಹೇಳಿ, ಒಂದು 2 ಸ್ವತ್ತು, 2 ಈ ಸ್ವತ್ತು ನಮ್ಮ ಮಾಜಿ ಅಧ್ಯಕ್ಷರು ಗಣೇಶನ್ ಅವ್ರು ಎಷ್ಟು ಹೇಳಿದ್ರೆ ನಾಟಕ ಮಾಡಿ ಏನು ಈ ಸ್ವತ್ತು 2 ಸ್ವತ್ತು ಅದು ಇದು ಅಂತ ಹೇಳ್ತಿರ್ತಾರೆ. 1.5 ಎಕರೆ ಅವ್ರದ್ದು ಜಮೀನಿದೆ. ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದಕ್ಕೆ 30-32 ಎಷ್ಟು ಸೈಟ್ ಆಗಿದೆ. ಸಂಬಂಧಪಟ್ಟ ಇಲಾಖೆ ಎಲ್ಲ ಅನುಮತಿಗಳು ಪಡೆದಿದ್ದಾರೆ. ಎಲ್ಲ ಫೀಸ್ಗಳು ಶುಲ್ಕ ಪಟ್ಟವೆ. ಇವರು ಇದು ಲೋಕಾಯುಕ್ತ ಹಾಕಿದ್ರೆ ಮಾಡಬಾರ್ದು ಅಂತ ಹೇಳೋ ಕಾನೂನು ಇದೆಯಾ? ಮಾಡಬಾರ್ದು ಅಂತ ಕಾನೂನು ಇದೆಯಲ್ರಿ. ತಪ್ಪು ಮಾಡಿದರೆ ಲೋಕಾಯುಕ್ತ ಜೈಲಿಗೆ ಹಾಕ್ತಾರೆ. ಅವ್ರಿಗೆ 1-2 ಅರ್ಜಿ ಕೊಟ್ಟಿದ್ದಕ್ಕೆ 1-2 ಸೈಟ್ ಅವ್ರು ಬಿಡುಗಡೆ ಮಾಡಿಕೊಟ್ಟಿದ್ದು ಏನು ಮಹಾ ಅಪರಾಧ. ಒಪ್ಕೊಂಡ್ಬಿಟ್ಟಿದೆ ಅಪರಾಧ. ಏನು ಇವ್ರ ಅಪ್ಪಮ್ಮನ ಗಂಟು ಕೊಟ್ಬಿಟ್ಟಿದೆಯಲ್ಲ ಅಪರಾಧ ಒಪ್ಕೊಂಡ್ಬಿಡೋಕ್ಕೆ. ನಮ್ಮ ಬಾಯಿಗಳು, ನಾವು ಸಣ್ಣವರು, ದಯಮಾಡಿ ನಮಗೆ ದೊಡ್ಡ ಮಾತಾಡ್ಸೋಕ್ಕೆ ಹೋಗ್ಬೇಡ್ರಿ ಮಿಸ್ಟರ್ ಸಂತೋಷ್. ದಯಮಾಡಿ ಮಾಡಬೇಡಿ, ಮಾತಾಡ್ಸೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ದೊಡ್ಡವರಾಗಿ ಹುಡ್ಕೊಂಡು ನಿಮ್ಮ ಗೌರವ ಇಟ್ಕೊಳ್ಳಿ. ನನ್ನ ಲೆವೆಲ್ ಅಲ್ಲ ನೀವು, ನಿಮ್ಮ ದೊಡ್ಡ ಲೆವೆಲ್. ನೀವು ರಾಜ್ಯ ಮಟ್ಟದ ನಾಯಕರು, ನಮ್ಮ ಮಟ್ಟದ ನಾಯಕರು. ನಮ್ಮ ಲೆವೆಲ್ಗೆ ಯಾಕೆ ಬರ್ತೀವಿ ನೀವು? ಬೇಡ. ಇಷ್ಟಕ್ಕೆ ನಿಲ್ಲಿಸಿದ್ರೆ ನಮ್ಮದು ಅಭ್ಯಂತರ ಇಲ್ಲ. ನಿಲ್ಲಿಸಿದ್ರೆ ನಿಮಗೆ ತುಂಬ ಧನ್ಯವಾದಗಳು.
ಇಲ್ಲ ಬೆಳೆಸ್ತೀವಿ ಅಂದರೆ ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ನಮ್ಮ ಸಣ್ಣವ್ರ ಹತ್ರ ಯಾಕೆ ದೊಡ್ಡ ಮಾತು ಕೇಳಬಾರ್ದು ನೀವು ಅಂತ ನಮ್ಮ ಒಂದು ಆಸೆ ಅಷ್ಟೇ ಹೇಳಿ. ಈ ತಾಲೂಕಿನ ಜನ ದಯಮಾಡಿ ಇಂಥ ಕಪಟ ನಾಟಕ ಆಡಂಥ ವ್ಯಕ್ತಿಗೆ ನಂಬೇಡಿ. ಒಂದ್ಸಲಿ ಮೋಸ ಹೋಗಿದ್ದೀರಾ, ಎರಡನೇ ಸಲ ನಂಬೇಡಿ ಅಂತ ಹೇಳಿ ಏನಾರ ನಾನು ಮಾತಾಡಿರೋ ವಿಚಾರದಲ್ಲಿ ಒಂದೆರಡು ವರ್ಷದಿಂದ ಮಾತಾಡಿರ್ಬೋದು, ಎಲ್ಲೋ ಒಂದು ಇದನ್ನ ಮಾತಾಡಿರ್ಬೋದು, ದಯಮಾಡಿ ನಾನು ಕ್ಷಮಿಸ್ಬೇಕು ಅಂತ ನಾನು ಕೇಳ್ತೀನಿ.